ವ್ಯಕ್ತಿಗಳನ್ನು ನೆನಪು ಮಾಡ್ತೀವಿ, ಸಂಬಂಧಿಗಳನ್ನು ನೆನಪು ಮಾಡ್ತೀವಿ. ಸಂಬಂಧಿಗಳನ್ನು ನೆನಪು ಮಾಡೋದಕ್ಕೆ ಲೌಕಿಕ ಯೋಗ ಅಂತ ಹೇಳಿ ಕರೀತಾರೆ. ಅದೇ ರೀತಿ ನಾವು ದೇವತೆಗಳನ್ನು ನೆನಪು ಮಾಡ್ತೀವಿ. ದೇವತೆಗಳನ್ನು ನೆನಪು ಮಾಡಿದರೆ ಅದಕ್ಕೆ ಅಲೌಕಿಕ ಯೋಗ ಅಂತ ಕರೀತಾರೆ. ಇನ್ನು ನಾವು ಯೋಗದಲ್ಲಿ ಆ ಸರ್ವಶ್ರೇಷ್ಠನಾದ ಪರಮಾತ್ಮನನ್ನು ನೆನಪು ಮಾಡ್ತೀವಿ. ಆ ಯೋಗಕ್ಕೆ ಪಾರಲೌಕಿಕ ಯೋಗ ಅಥವಾ ರಾಜಯೋಗ ಅಥವಾ ಶಿವಯೋಗ ಅಂತ ಕರೆಯಲಾಗ್ತದೆ. ಇದು ಸರ್ವಶ್ರೇಷ್ಠ ಯೋಗ. ಯಾರ ಜೊತೆಗೆ ಯೋಗ ಜೋಡಿಸೋದು? ಪರಮಾತ್ಮನ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಣೆ ಮಾಡೋದೇನಾಗಿದೆ? ಸರ್ವಶ್ರೇಷ್ಠ ಯೋಗ. ಈ ಯೋಗದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ವರ್ಣನೆ ಇದೆ. ಇನ್ನು ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅನೇಕ ಶರಣರು ಕೂಡ ಈ ಶಿವಯೋಗದ ಬಗ್ಗೆ ಬಹಳಷ್ಟು ವರ್ಣನೆಯನ್ನು ಮಾಡಿದ್ದಾರೆ ಮತ್ತು ಅವರು ಶಿವನ ಜೊತೆಗೆ ಆ ಸಂಬಂಧವನ್ನು ಜೋಡಣೆ ಮಾಡಿದ್ದಾರೆ. ಹಾಗಿದ್ರೆ ಸಂಬಂಧವನ್ನು ಜೋಡಣೆ ಮಾಡೋದು ಅಂತ ನಮಗೆ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕು? ಆ ಪರಮಾತ್ಮನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಏನಿದೆ? ಅಶಾಂತಿ, ದುಃಖ, ಚಿಂತೆ. ಯಾರ ಜೀವನದಲ್ಲಿಲ್ಲ? ಯಾರ ಜೀವನದಲ್ಲಿಲ್ಲ? ಯಾರಾದರೂ ಒಬ್ಬರು ನನ್ನ ಜೀವನದಲ್ಲಿ ದುಃಖನೂ ಇಲ್ಲ, ಅಶಾಂತಿನೂ ಇಲ್ಲ, ಚಿಂತೆನೂ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ನಾವು ಭಗವದ್ಗೀತೆಯನ್ನು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂದರೆ ಭಗವದ್ಗೀತೆ ನಮಗೇನು ಕಲಿಸ್ತದೆ? ಚಿಂತಾಮುಕ್ತ ಜೀವನವನ್ನು ಕಲಿಸ್ತದೆ. ಅದೇ ರೀತಿ ಶರಣರು ತಮ್ಮ ಜೀವನದಲ್ಲಿ ಶಿವನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಸರ್ವ ಪ್ರಕಾರದ ಚಿಂತೆಯಿಂದ ಏನಾಗಿದ್ರು? ಮುಕ್ತ ಆಗಿದ್ರು. ಈಗ ನಾವು ಕೂಡ ಏನು ಮಾಡಬೇಕು? ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತ ಆಗಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಬಡತನಕ್ಕೆ ಉಣುವ ಚಿಂತೆ, ಉಣಗಾದರೆ ಉಡುವ ಚಿಂತೆ, ಉಡಲಾದರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ 10 ಹಲವಾರು ಚಿಂತೆಯಲ್ಲಿರುವವರನ್ನು ಕಂಡ್ರೆ ನಿಮ್ಮ ಚಿಂತೆಯಲ್ಲಿರುವವರನ್ನು ಒಬ್ಬರನ್ನು ಕಾಣಲಿಲ್ಲ ಅಂತ ಶರಣರು ಹೇಳ್ತಾರೆ. ಇವತ್ತು ಯಾರಿಗಿಲ್ಲ ಈ ಚಿಂತೆಗಳು? ಯಾರಿಗಿಲ್ಲ. ಯಾರಿಗೆ ಬಡತನ ಇದೆನೋ ಅವರಿಗೇನಿದೆ? ಊಟ ಮಾಡುವಂತಹ ಚಿಂತೆ ಇದ್ದೇ ಇದೆ. ಈಗ ನಿಮ್ಮ ಜೀವನದಲ್ಲಿ ನೀವೇನು ಕೂತ್ಕೊಂಡಿದ್ದೀರಾ? ನಿಮ್ಮೆಲ್ಲರ ಜೀವನದಲ್ಲಿ ಊಟಕ್ಕೋಸ್ಕರ ಯಾರಾದರೂ ಚಿಂತೆ ಮಾಡ್ತಿದ್ದೀರಾ? ಊಟಕ್ಕೋಸ್ಕರ ಚಿಂತೆ ಮಾಡೋರು ಇಲ್ಲೊಬ್ಬರು ಕೂತ್ಕೊಂಡಿಲ್ಲ. ಎಲ್ಲರ ಜೀವನದಲ್ಲೂ ಏನಿದೆ? ಎಷ್ಟು ಬೇಕೋ ಬದುಕಲಿಕ್ಕೆ ಅಷ್ಟು ಪ್ರಾಪ್ತಿ ಸಿಕ್ಕಿದೆ. ಆದರೂ ಏನು ಮಾಡ್ತಾ ಇದ್ದೀವಿ? ಚಿಂತೆ. ಬಡವರು ಏನು ಮಾಡ್ತಾ ಇದ್ದಾರೆ? ಊಟಕ್ಕೆ ಚಿಂತೆ ಮಾಡ್ತಾ ಇದ್ದಾರೆ. ಊಟ ಸಿಕ್ಕ ಮೇಲೆ ಬಟ್ಟೆ ಚಿಂತೆ ಮಾಡ್ತಾರೆ. ನಿಮ್ಗೆ ಬಟ್ಟೆಗೂ ಕೊರತೆ ಇಲ್ಲ, ಮನೆಗೂ ಕೊರತೆ ಇಲ್ಲ, ಮನೆಯಲ್ಲೂ ಇದ್ದೀರಾ, ಮತ್ತು ನಿಮಗೆ ಚಿಂತೆ ಇದೆ. ಮಕ್ಕಳ ಚಿಂತೆ, ಪತ್ನಿಯ ಚಿಂತೆ. ಈ ರೀತಿ ಚಿಂತೆಯಲ್ಲೇ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಬದುಕ್ತಾ ಇದ್ದೀವಿ. ಈ ಚಿಂತೆ ನಮ್ಮನ್ನು ಎಂದೂ ಖುಷಿಯಿಂದ ಇರಲಿಕ್ಕೆ ಬಿಡೋದಿಲ್ಲ. ಇವತ್ತು ನಮ್ಮೆಲ್ಲರ ಜೀವನದಲ್ಲೂ ಏನಿದೆ? ಅನೇಕ ಪ್ರಕಾರದ ಚಿಂತೆ ಇದೆ. ಯಾರ ಜೀವನದಲ್ಲಿ ಚಿಂತೆ ಇದೆನೋ ಅವ್ರ ಜೀವನದಲ್ಲಿ ಏನಿಲ್ಲ? ಖುಷಿ ಇಲ್ಲ. ಹಾಗಿದ್ರೆ ಯಾಕೆ ನಾವು ಇಷ್ಟೊಂದು ಚಿಂತೆಯನ್ನು ಮಾಡ್ತಿದ್ದೀವಿ ಅಂದರೆ, ನೀವು ಜಗತ್ತಿನಲ್ಲಿ ಎಷ್ಟೊಂದು ಪಕ್ಷಿಗಳನ್ನು ನೋಡ್ತೀವಿ. ಪ್ರತಿಯೊಂದು ಪಕ್ಷಿ ಹಸಿವಾದಾಗ ಒಂದು ಮರದ ಮೇಲೆ ಹೋಗಿ ಕುತ್ಕೊಳ್ತದೆ. ಅಲ್ಲಿರುವಂಥ ಹಣ್ಣನ್ನು ತಿಂತದೆ. ಅದು ಒಂದು ಹಣ್ಣನ್ನು ಏನು ಮಾಡೋದಿಲ್ಲ? ಪೂರ್ತಿ ತಿನ್ನೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಿಂತದೆ. ಆ ಹಣ್ಣನ್ನು ತಿಂದಾದ್ಮೇಲೆ ಯಾವುದಾದ್ರೂ ಒಂದು ಪಕ್ಷಿ ನನಗೋಸ್ಕರ ರಾತ್ರಿಗೆ ಒಂದು 10 ಹಣ್ಣು ತಗೊಂಡು ಗೂಡಲ್ಲಿ ಇಟ್ಕೊಳ್ಳೋಣ, ನಾಳೆಗೆ ಒಂದು 10 ಹಣ್ಣು ತಗೊಂಡೋಗಿ ಗೂಡಲ್ಲಿ ಇಟ್ಕೊಳ್ಳೋಣ ಅಂತ ಯಾವುದಾದ್ರೂ ಒಂದು ಪಕ್ಷಿ ಬಹಳಷ್ಟು ಹಣ್ಣನ್ನು ಸಂಗ್ರಹ ಮಾಡಿರೋದನ್ನು ನೋಡಿದ್ದೀರಾ? ಯಾವ ಪಕ್ಷಿನೂ ಏನು ಮಾಡಿಲ್ಲ, ಎಂದೂ ಹಣ್ಣುಗಳನ್ನು ಸಂಗ್ರಹ ಮಾಡಿಲ್ಲ. ನೀವು ಅನೇಕ ಪ್ರಾಣಿಗಳನ್ನು ನೋಡ್ತೀರಾ. ಆ ಪ್ರಾಣಿಗಳಿಗೆ ಹಸಿವಾದಾಗ ಅದು ಏನು ಬೇಕೋ ಹಣ್ಣು ಆಮೇಲೆ ಅದು ಏನು ಬೇಕೋ ಏನು ಮಾಡ್ತಾರೆ? ಅದನ್ನು ತಿಂತದೆ ಪ್ರಾಣಿ ಹಸಿವಾದಾಗ. ಆದರೆ ಪ್ರಾಣಿ ನಾನು ರಾತ್ರಿಗೋಸ್ಕರ ಸಂಗ್ರಹ ಮಾಡಬೇಕು, ನೆಕ್ಸ್ಟ್ ಡೇಗೋಸ್ಕರ ಸಂಗ್ರಹ ಮಾಡಬೇಕು ಅಂತ ಏನು ಮಾಡೋದಿಲ್ಲ. ಸಂಗ್ರಹವನ್ನು ಮಾಡಿಟ್ಕೊಳ್ಳೋದು ಯಾವತ್ತಾದ್ರೂ ನೋಡಿದ್ದೀರಾ? ಯಾವುದೇ ಒಂದು ಪ್ರಾಣಿ ಹುಲ್ಲನ್ನು ತೊಗೊಂಡೋಗಿ ಗೂಡಲ್ಲಿ ಇಟ್ಕೊಳ್ಳೋದು, ತನ್ನ ಮನೆಯಲ್ಲಿ ಇಟ್ಕೊಳ್ಳೋದನ್ನು ನೋಡಿದ್ದೀರಾ? ಇನ್ನೊಂದು ಪ್ರಾಣಿನೇ ತೊಗೊಂಡೋಗಿ ತನ್ನ ಮನೆಯಲ್ಲಿ ಇಟ್ಕೊಳ್ಳೋದನ್ನು ನೋಡಿದ್ದೀರಾ? ಪ್ರಾಣಿಗಳಿಗಿರೋ ಬುದ್ಧಿ ಕೂಡ ಯಾರಿಗಿಲ್ಲ. ಯಾರಿಗಿಲ್ಲ? ಇವತ್ತು ಮನುಷ್ಯರಿಗಿಲ್ಲ. ಪ್ರಾಣಿಗಳು ನೆಕ್ಸ್ಟ್ ಹೊತ್ತಿನ ಚಿಂತೆ ಕೂಡ ಮಾಡ್ತಾ ಇಲ್ಲ. ನೆಕ್ಸ್ಟ್ ಹೊತ್ತು ನನಗೆ ಹಸಿವಾದ್ರೆ ಏನು ಅಂತ ಪ್ರಾಣಿಗಳು ಚಿಂತೆ ಮಾಡ್ತಿಲ್ಲ. ನಾವೆಲ್ಲ ಏನು ಚಿಂತೆ ಮಾಡ್ತಾ ಇದ್ದೀವಿ? ಇವತ್ತು ನನಗೆ ಊಟಕ್ಕಿಲ್ಲ
ಮಾಡ್ತಿಲ್ಲ. ಇವತ್ತು ನನಗೆ ಇರ್ಲಿಕ್ಕೆ ಜಾಗ ಇಲ್ಲ ಅಂತ ನಾವ್ಯಾರು ಚಿಂತೆ ಮಾಡ್ತಿಲ್ಲ. ನಾವೆಲ್ಲ ಚಿಂತೆ ಮಾಡ್ತಿರೋದು ಯಾವುದಕ್ಕೆ? ನಮ್ಮ ಮಕ್ಕಳು 18 ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಬೇಕು, ನಮ್ಮ ಮುಂದಿನ ಪೀಳಿಗೆಯವರಿಗೆ ಏನ್ ಬೇಕು ಅಂತ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ? ಚಿಂತೆ ಮಾಡ್ತಾ ಇದ್ದೀವಿ. ಭವಿಷ್ಯದ ಚಿಂತೆಯಲ್ಲಿ ವರ್ತಮಾನದ ಖುಷಿಯನ್ನೇ ಮಾಡ್ಕೊಂಡಿದ್ದೀವಿ, ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಮ್ಮೆಲ್ಲರ ಜೀವನದಲ್ಲೂ ಖುಷಿ ಇಲ್ಲ. ಯಾಕಿಲ್ಲ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಮುಂದಿನ ಚಿಂತೆಯನ್ನ ಮಾಡ್ತಾ ಇದ್ದೀವಿ. ಒಬ್ಬ ಶ್ರೀಮಂತ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದ್ದ. ಬಹಳಷ್ಟು ಶ್ರೀಮಂತಿಕೆ ಇದ್ರೂ ಅವನ ಜೀವನದಲ್ಲಿ ಏನಿರಲಿಲ್ಲ, ಖುಷಿ ಇರಲಿಲ್ಲ. ಅವನ ಫ್ರೆಂಡ್ ಯಾಕೆ ನೀನು ಚಿಂತೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರೆ ಆ ಶ್ರೀಮಂತ ಹೇಳ್ದ, ನನ್ನ ಹತ್ರ ನನ್ನ 10 ಪೀಳಿಗೆಯವರು ಊಟ ಮಾಡುವಷ್ಟು ಸಂಪತ್ತಿದೆ, 11ನೇ ಪೀಳಿಗೆಯವರು 12ನೇ ಪೀಳಿಗೆಯವರು ಏನು ಊಟ ಮಾಡಬೇಕು ಅಂತ ನಾನೇನು ಮಾಡ್ತಾ ಇದ್ದೀನಿ? ಚಿಂತೆ ಮಾಡ್ತಿದ್ದೀನಿ ಅಂತ. ಇವತ್ತು ನಾವೆಲ್ಲರೂ ಚಿಂತೆ ಮಾಡ್ತಿರೋದು ಯಾವುದಕ್ಕೆ? ನಮಗೋಸ್ಕರ ನಾವು ಯಾರೂ ಚಿಂತೆ ಮಾಡ್ತಿಲ್ಲ. ಯಾವುದಕ್ಕೆ? ನಮ್ಮ ಮುಂದಿನ ಮಕ್ಕಳು, ಅವ್ರ ಮಕ್ಕಳು, ಮುಂದಿನ ಭವಿಷ್ಯದ ಚಿಂತೆಯಲ್ಲಿ ಇವತ್ತಿನ ಖುಷಿಯನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾವೇನಾಗಬೇಕು? ಈ ಚಿಂತೆಯಿಂದ ಮುಕ್ತರಾಗಬೇಕು ಅಂದರೆ ವರ್ತಮಾನದಲ್ಲಿ ನಮಗೇನು ಸಿಕ್ಕಿದೆನೋ ಆ ಪ್ರಾಪ್ತಿಯ ಖುಷಿಯಲ್ಲಿ ಇರಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಹಾಭಾರತ ಯುದ್ಧ ನಡೆಯೋದಕ್ಕಿಂತ ಮೊದಲು ಶ್ರೀಕೃಷ್ಣ ಯುದ್ಧ ನಡೀಬಾರ್ದು ಅಂತ ದುರ್ಯೋಧನನ ಹತ್ರ ಹೋಗಿದ್ದ. ನಾವು ಶಾಂತಿಯ ಒಪ್ಪಂದವನ್ನು ಮಾಡ್ಕೊಳ್ಳೋಣ, ಯುದ್ಧವನ್ನ ಮಾಡೋದು ಬೇಡ. ಅದಕ್ಕೆ ಶ್ರೀಕೃಷ್ಣ ಕೇಳಿದ್ರು, ಕೇವಲ 5 ಹಳ್ಳಿಯನ್ನ 5 ಜನ ಪಾಂಡವರಿಗೆ ಕೊಟ್ಬಿಡು, ಒಬ್ಬೊಬ್ರಿಗೆ ಒಂದೊಂದು ಹಳ್ಳಿ ಕೊಡು, ಉಳಿದಿರೋ ರಾಜ್ಯ ನೀನೇ ಇಟ್ಕೋ, ಆಗ ನಾವೇನ್ ಮಾಡೋದಿಲ್ಲ, ಯುದ್ಧವನ್ನ ಮಾಡೋದಿಲ್ಲ, ಶಾಂತಿಯಲ್ಲಿ ಇರ್ತೀವಿ ಅಂತ. ಆದ್ರೆ ದುರ್ಯೋಧನ ಹೇಳ್ತಾನೆ, 5 ಹಳ್ಳಿ ಅಲ್ಲ, ಒಂದು ಸೂಜಿಯಷ್ಟು ಜಾಗವನ್ನು ಏನ್ ಮಾಡೋದಿಲ್ಲ, ನಾನು ಕೊಡೋದಿಲ್ಲ. ದುರ್ಯೋಧನ ಹೇಗೆ ಒಂದು ಸೂಜಿಯಷ್ಟು ಜಾಗ ಕೊಡ್ಲಿಲ್ಲ ಅಂದಿದ್ದಕ್ಕೆ ಏನಾಯ್ತಲ್ಲಿ? ಮಹಾಭಾರತ ಯುದ್ಧ ನಡೀತು. ಯಾವ ಕಾರಣದಿಂದ? ಅವನ ಹತ್ರ ಬೇಕಾದಷ್ಟು ರಾಜ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು. ಆದ್ರೆ ಸ್ವಲ್ಪ ಕೂಡ ಇನ್ನೊಬ್ಬರಿಗೆ ಕೊಡಬಾರದು, ನನ್ನ ಸೋದರರಿಗೆ ನಾನು ಸ್ವಲ್ಪ ಕೂಡ ಕೊಡಬಾರದು ಅನ್ನುವಂತಹ ಗುಣ ಮಹಾಭಾರತ ಯುದ್ಧಕ್ಕೆ ಕಾರಣ ಆಯಿತು. ಅದೇ ರೀತಿ ಇವತ್ತು ನಮ್ಮ ಜೀವನದಲ್ಲೂ ಕೂಡ ನಮ್ಮ ಹತ್ರ ಎಲ್ಲ ಇರ್ತದೆ. ಹೇಗೆ ದುರ್ಯೋಧನ ತನ್ನದೇ ಸಹೋದರರಾದಂತಹ ಪಾಂಡವರಿಗೆ ಒಂದು ಸೂಜಿಯಷ್ಟು ಜಾಗವನ್ನು ಕೊಡೋದಿಲ್ಲ ಅನ್ನೋ, ಅದೇ ರೀತಿ ನಮ್ಮದೇ ಆದ ಪರಿವಾರದ ಮಧ್ಯದಲ್ಲಿ ನಿಮ್ಮ ತಂದೆ ತಾಯಿ ಆಸ್ತಿಯನ್ನು ಕೊಡಬೇಕಾದ್ರೆ ಕೇವಲ ಒಂದೇ ಒಂದು ಸ್ಕ್ವೇರ್ ಫುಟ್ ಜಾಸ್ತಿ ನಿಮ್ಮ ಅಣ್ಣನಿಗೋ ಅಕ್ಕನಿಗೋ ಕೊಟ್ಟು ನಿಮಗೆ 1 ಸ್ಕ್ವೇರ್ ಫುಟ್ ಕಡಿಮೆ ಕೊಟ್ರೆ ಏನ್ ಮಾಡ್ತೀವಿ? ನಾವು ಅದೇ ರೀತಿ ಯುದ್ಧವನ್ನ ಮಾಡ್ತೀವಿ. ಅವನು ಹೇಗೆ ಒಂದು ಸೂಜಿಯಷ್ಟು ಜಾಗ ಕೊಡೋಲ್ಲ ಅಂತ ಹೇಳಿದ್ನೋ, ನಾವು 1 ಸ್ಕ್ವೇರ್ ಫುಟ್ ಜಾಗಕ್ಕೋಸ್ಕರ ಕೋರ್ಟಿಗೆ ಬೇಕಾದ್ರೂ ಹೋಗ್ತೀವಿ. ಲಾಸ್ಟಿಗೆ ಏನಂತೀವಿ? ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಸಿಗಬಾರ್ದು ಅಂತ 40 ವರ್ಷ ಆದ್ರೂ ನಮ್ಮ ಪರಿವಾರದವ್ರ ಜೊತೆಗೆ ನಾವೇ ಹೊಡೆದಾಡ್ತಾ ಇರ್ತೀವಿ. ಅಲ್ಲೂ ಮಹಾಭಾರತ ಯುದ್ಧದಲ್ಲಿ ಅವ್ರೇನ್ ಮಾಡಿದ್ರು? ಭೂಮಿಗೋಸ್ಕರ ಹೊಡೆದಾಡಿದ್ರು. ಇಲ್ಲೂ ನಾವೇನ್ ಮಾಡ್ತಾ ಇದ್ದೀವಿ? ಅದೇ ರೀತಿ ಭೂಮಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಈ ರೀತಿ ನಾವು ಯಾಕೆ ಹೊಡೆದಾಡ್ತಾ ಇದ್ದೀವಿ ಅಂದ್ರೆ ಇಚ್ಛೆಗಳು, ಆಸೆ. ನಮ್ಮ ಎಲ್ಲಾ ಚಿಂತೆಗೆ ಕಾರಣನೇ ಯಾವುದು? ಇಚ್ಛೆಗಳು. ಈ ರೀತಿ ಭೂಮಿಗೋಸ್ಕರ ಹೊಡೆದಾಡ್ಲಿಕ್ಕೆ ಹೋದಂತಹ ಅರ್ಜುನ ಬಹಳಷ್ಟು ನಂಬರ್ 1 ಧನುರ್ಧರ. ಆದ್ರೆ ಯುದ್ಧದ ಮೈದಾನದಲ್ಲಿ ಹೋದ ತಕ್ಷಣ ಅರ್ಜುನ ಹೇಳ್ತಾನೆ, ನಾನ್ ಮಾತ್ರ ಯುದ್ಧವನ್ನ ಮಾಡಲ್ಲ. ಯಾಕೆ? ಮೋಹ. ಯಾರ ಮೇಲೆ? ತನ್ನ ಸಂಬಂಧಿಗಳ ಮೇಲೆ ಮೋಹ ಜಾಗೃತ ಆಗ್ತದೆ. ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ ಅಂತ. ಅರ್ಜುನ ಬಿಲ್ಲು ಬಾಣವನ್ನು ಬಿಟ್ಟು ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ, ದುಃಖಿ ಆಗ್ಬಿಡ್ತಾನೆ. ಯಾವಾಗ ಅರ್ಜುನ ಚಿಂತೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆಗ ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಅಸೋಚ್ಯಾನನ್ವ ಶೋಚಸ್ವಾಂ ಪ್ರಜ್ಞಾವಾದಶ್ಚ ಗಪಾಶಸಿ ಗತಾ ಶೂನ್ಯಗತ ಶೂನಶ್ಚ ನಾನು ಶೋಚಂತಿ ಪಂಡಿತ. ಅಂದ್ರೆ ನೀನು ಒಂದು ಕಡೆ ಪಂಡಿತನಂತೆ ಮಾತಾಡ್ತಾ ಇದೀಯಾ, ಜ್ಞಾನಿಯಂತೆ ಮಾತಾಡ್ತಾ ಇದೀಯಾ, ಇನ್ನೊಂದು ಕಡೆ ದುಃಖವನ್ನ ಪಡ್ತಾ ಇದೀಯಾ, ಚಿಂತೆಯನ್ನ ಮಾಡ್ತಾ ಇದೀಯಾ. ಆದ್ರೆ ಯಾರು ಪಂಡಿತರಾಗಿದ್ದಾರೋ ಅವರು ಬದುಕಿರೋರನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ, ಸತ್ತವ್ರನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಪಂಡಿತರು, ಜ್ಞಾನಿಗಳು ಏನ್ ಮಾಡೋದಿಲ್ಲ? ಬದುಕಿರುವಂತಹ ವ್ಯಕ್ತಿಯನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ, ಸತ್ತವ್ರನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲ ಏನ್ ಮಾಡ್ತೀವಿ? ಬದುಕಿರೋರ್ನ ನೋಡಿನೂ ಚಿಂತೆ ಮಾಡ್ತಿದ್ದೀವಿ, ಸತ್ತವ್ರನ್ನ ನೋಡಿನೂ ಚಿಂತೆ ಮಾಡ್ತಾ ಇದ್ದೀವಿ. ಆದ್ರೆ ಪರಮಾತ್ಮ ಹೇಳ್ತಾರೆ, ಜ್ಞಾನಿಗಳು ಎಂದೂ ಯಾರ ಬಗ್ಗೆನೂ ಚಿಂತೆಯನ್ನ ಮಾಡೋದಿಲ್ಲ.
ಯಾರು ಆಲ್ರೆಡಿ ಸತ್ತು ಹೋಗಿದ್ದಾರೋ, ಅದ್ರ ತಂದೆ ತಾಯಿ ಅಥವಾ ಪತಿ ಯಾರೋ ಸತ್ರು ಅಂದ್ರೆ 1 ವರ್ಷ ಆದ್ರೂ ಅವ್ರು ನೆನಪು ಮಾಡ್ಕೊಂಡು ಇವ್ರು ಏನ್ ಮಾಡ್ತಿರ್ತಾರೆ, ಅಳ್ತಾನೆ ಇರ್ತಾರೆ, ಚಿಂತೆ ಮಾಡ್ತಾನೆ ಇರ್ತಾರೆ. ಅಳ್ಬೇಕು ಯಾವಾಗ ಅಂದ್ರೆ ನಾವು ಹತ್ತ ತಕ್ಷಣ ಅವ್ರು ವಾಪಸ್ ಬರೋದಿದ್ರೆ ಏನ್ ಮಾಡ್ಬೇಕು, ಅಳ್ಬೇಕು. ಚಿಂತೆ ಮಾಡ್ಬೇಕು ಯಾವಾಗ ಅಂದ್ರೆ ನಾವು ಚಿಂತೆ ಮಾಡಿದ ತಕ್ಷಣ ಅವರು ವಾಪಸ್ ನಮಗೆ ಸಿಗೋದಿದ್ರೆ ಚಿಂತೆ ಮಾಡ್ಬೇಕು. ನಾವು ಎಷ್ಟು ಚಿಂತೆ ಮಾಡಿದ್ರು ಅವ್ರು ವಾಪಸ್ ಬರಲ್ಲ ಅಂದಮೇಲೆ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ದುಃಖ ಪಡ್ತಾ ಇವತ್ತಿನ ನನ್ನ ಖುಷಿಯನ್ನು ಏನ್ ಮಾಡ್ಕೊಳ್ತಾ ಇದ್ದೀನಿ, ಕಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಸತ್ತವ್ರನ್ನ ನೋಡಿ ಏನ್ ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ, ಮತ್ತು ಬದುಕಿರೋರ್ನ ನೋಡಿನೂ ಏನ್ ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ. ನೀವೆಲ್ಲ ಬದುಕಿರೋರ್ನ ನೋಡಿ ಚಿಂತೆ ಮಾಡ್ತಿದ್ದೀರೋ ಇವು, ಮಾಡ್ತಿದ್ದೀರೋ ಇವು? ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಿರೋದು ಅದೇ ಕೆಲಸ. ಯಾರನ್ನ ನೋಡಿ ಚಿಂತೆ ಮಾಡ್ತಿದ್ದೀರಾ? ನಮ್ಮ ಮಕ್ಕಳು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ಚೇಂಜ್ ಆಗಲ್ಲ, ನಮ್ಮ ಸಂಬಂಧಿಗಳು ಯಾಕೆ ಹೀಗಿದ್ದಾರೆ, ನಮ್ಮ ಫ್ರೆಂಡ್ಸ್ ಯಾಕೆ ಹೀಗಿದ್ದಾರೆ, ನಾವ್ ಎಷ್ಟು ಹೇಳಿದ್ರು ಇವ್ರು ಮಾತ್ರ ಚೇಂಜ್ ಆಗ್ತಿಲ್ಲ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರ ಬಗ್ಗೆ ಚಿಂತೆ? ಬೇರೆಯವರ ಬಗ್ಗೆನೇ ನಾವೇನ್ ಮಾಡ್ತಾ ಇದ್ದೀವಿ, ಚಿಂತೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಪರಮಾತ್ಮ ಹೇಳ್ತಾರೆ, ಬದುಕಿರೋರ್ನ ನೋಡಿನೂ ಎಂದೂ ಚಿಂತೆ ಮಾಡಬೇಡಿ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವರ್ತಮಾನ ಸಮಯದ ಜಗತ್ತಿನಲ್ಲಿ ತಂದೆ ತಾಯಿ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಬೆಳೆಸ್ತಾರೆ, ಸಾಕ್ತಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿಯನ್ನ ಬಿಟ್ಟು ಸಪರೇಟ್ ಆಗಿರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಆ ತಂದೆ ತಾಯಿ ವೃದ್ಧಾಶ್ರಮದಲ್ಲಿದ್ರೂ ಕೂಡ ಇಡೀ ದಿನ ತಮ್ಮ ಮಗನನ್ನ ನೆನಪು ಮಾಡ್ಕೊಂಡು ಏನ್ ಮಾಡ್ತಿರ್ತಾರೆ, ದುಃಖ ಪಡ್ತಿರ್ತಾರೆ, ಚಿಂತೆ ಮಾಡ್ತಿರ್ತಾರೆ. ಈ ರೀತಿ ಎಲ್ಲರೂ ಮಾಡ್ತಾರೋ ಇವು? ಎಲ್ಲರೂ ಮಾಡ್ತಿದ್ದೀವಿ. ನಾವು ಯಾರು ಚಿಂತೆ ಮಾಡ್ತಿದ್ದೀವಿ ಅಂದ್ರೆ, ಯಾರು ನಮಗೆ ಮೋಸ ಮಾಡಿದ್ದಾರೋ, ಯಾರು ನಮಗೆ ದುಃಖ ಕೊಟ್ಟಿದ್ದಾರೋ, ಯಾರು ಪ್ರತಿದಿನ ನಮಗೆ ನೋವು ಕೊಡ್ತಾ ಇದ್ದಾರೋ, ಇಡೀ ದಿನ ನಾವೇನ್ ಮಾಡ್ತಿದ್ದೀರೋ? ನಿಮ್ಮ ಮನೇಲಿ 2 ಪ್ರಕಾರದ ವ್ಯಕ್ತಿಗಳಿದ್ದಾರೆ. ಒಬ್ರು ನಿಮಗೆ ಸುಖವನ್ನ ಕೊಡುವಂಥವ್ರು, ಇನ್ನೊಬ್ರು ದುಃಖ ಕೊಡುವಂಥವ್ರು. ನೀವು ಜಾಸ್ತಿ ಸುಖ ಕೊಡೋರ್ನ ನೆನಪು ಮಾಡ್ತೀರೋ, ದುಃಖ ಕೊಡೋರ್ನ ನೆನಪು ಮಾಡ್ತೀರೋ? ನೀವು ಸುಖ ಕೊಡೋರ್ನ ನೆನಪೇ ಮಾಡಲ್ಲ. ನಿಮ್ಮ ಮನೇಲಿ ಯಾರು ಒಳ್ಳೇದು ಮಾಡ್ತಿರ್ತಾರಲ್ಲ ಅವ್ರನ್ನ 1 ಸೆಕೆಂಡು ನೆನಪು ಮಾಡ್ಕೊಡಲ್ಲ. ಯಾರು ನಿಮಗೆ ಹೆಜ್ಜೆ ಹೆಜ್ಜೆಗೂ ದುಃಖ ಕೊಡ್ತಿರ್ತಾರೆ, ನಿಂದನೆ ಮಾಡ್ತಿರ್ತಾರೆ, ನೋವು ಮಾಡ್ತಿರ್ತಾರಲ್ಲ, ಇಡೀ ದಿನ ಏನ್ ಮಾಡ್ತೀರಿ, ಅವ್ರನ್ನೇ ನೆನಪು ಮಾಡ್ಕೊಡ್ತೀರಿ. ನೆನಪು ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗ್ಬೋದು ನಿಮಗೆ? ಖುಷಿ ಆಗ್ತದ? ಅವ್ರನ್ನ ನೆನಪು ಮಾಡ್ದಂಗೆಲ್ಲ ಏನಾಗ್ತದೆ, ದುಃಖನೇ ಜಾಸ್ತಿ ಆಗ್ತದೆ. ಯಾರನ್ನ ನೆನಪು ಮಾಡಿದ್ರೆ ದುಃಖ ಆಗ್ತಿದೇನೋ ಅಂಥವ್ರನ್ನ ನಾವೇನ್ ಮಾಡ್ತಾ ಇದ್ದೀವಿ, ನೆನಪು ಮಾಡ್ತಾ ಇದ್ದೀವಿ. ಮಾಡ್ತಿದ್ದೀರೋ? ಇಲ್ಲ. ನಿಮ್ಮ ಮಕ್ಕಳೇ ಇರಬಹುದು, ನಿಮ್ಮ ಹತ್ತಿರದ ಸಂಬಂಧಿಗಳೇ ಇರಬಹುದು, ಅವ್ರು ಒಂದು ನಿಮ್ಮ ಮಾತನ್ನು ಕೇಳಲ್ಲ, ಬಾರಿಗೂ ನಿಮಗೆ ದುಃಖನೇ ಕೊಡ್ತಿರ್ತಾರೆ. ನೀವು ಅವ್ರನ್ನ ನೆನಪು ಮಾಡಿ ಏನ್ ಮಾಡ್ತಿರ್ತೀರ, ಚಿಂತೆ ಮಾಡ್ತಿರ್ತೀರ. ಅವ್ರು ಹೇಗಿರ್ತಾರೆ? ಅವ್ರು ಆರಾಮಾಗಿರ್ತಾರೆ. ನೀವೇನ್ ಮಾಡ್ತಿದ್ದೀರ? ಅವ್ರು ನೆನಪು ಮಾಡಿ ದುಃಖ ಪಡ್ತಿದ್ದೀರ. ಇಲ್ಲಿ ನಷ್ಟ ಆಗ್ತಿರೋದು ಯಾರಿಗೆ? ನಮಗೆ ನಾವೇ ಏನ್ ಮಾಡ್ಕೊಳ್ತಾ ಇದ್ದೀವಿ, ನಷ್ಟವನ್ನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಯಾರದೇ ಚಿಂತೆಯನ್ನ ಮಾಡೋದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ನೀನು ಯಾರು ಚಿಂತೆ ಮಾಡ್ತಿದ್ದೀಯೋ ಅವರು ನಿನ್ನ ಚಿಂತೆಗೆ ಯೋಗ್ಯ ಇದ್ದಾರಾ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ನಂತರ ಅವ್ರ ಚಿಂತೆಯನ್ನ ಮಾಡುವಂತ. ನೀವು ಯಾರು ಚಿಂತೆ ಮಾಡ್ತಿದ್ದೀರೋ ಅವ್ರು ನಿಮ್ಮ ಚಿಂತೆಗೆ ಯೋಗ್ಯ ಇದ್ದಾರೆ? ಯಾರೋ ನಿಮ್ಮ ಸಂಬಂಧಿಗಳು, ನಿಮ್ಮ ಮಿತ್ರರು 5 ವರ್ಷದ ಹಿಂದೆ ನಿಮಗೆ ಯಾವುದೋ ಕಾರಣಕ್ಕೆ ಮೋಸ ಮಾಡಿರ್ತಾರೆ. ಅವ್ರು 5 ವರ್ಷದ ಹಿಂದೆ ಮೋಸ ಮಾಡಿರ್ತಾರೆ. ಇವತ್ತಿಗೂ ಕುತ್ಕೊಂಡು ಏನ್ ಮಾಡ್ತಿದ್ದೀರ? ಅವ್ರು ಚಿಂತೆ ಮಾಡ್ತಾ ಇದ್ದೀರ. ಅವ್ರು ಚಿಂತೆ ಮಾಡೋದ್ರಿಂದ ನಿಮಗೆ ದುಃಖ ಆಗ್ತಾ ಇದೆ, ನಿಮ್ಮ ಸಮಯ ವ್ಯರ್ಥ ಆಗ್ತಾ ಇದೆ, ಅದರಿಂದ ನಿಮಗೇನು ಲಾಭ ಆಗ್ತಾ ಇಲ್ಲ. ಅಂದಮೇಲೆ ಮೊದಲು ಆ ವ್ಯಕ್ತಿ ನನ್ನ ಚಿಂತೆಗೆ ಯೋಗ್ಯನಾ? ಅವ್ರು ನಮ್ಗೆ ಒಳ್ಳೇದು ಮಾಡ್ತಿದ್ರೆ ನಾವೇನ್ ಮಾಡ್ಬೇಕು? ಅವ್ರು ಚಿಂತೆ ಮಾಡ್ಬೇಕು. ಅವ್ರು ನಮಗೆ ಕೆಟ್ಟದ್ದನ್ನ ಮಾಡ್ತಿದ್ದಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಚಿಂತೆಯನ್ನ ಮಾಡಬಾರ್ದು. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಬದುಕಿರೋರ ಬಗ್ಗೆನೂ ಚಿಂತೆ ಮಾಡಬೇಡಿ, ಸತ್ತೋರ ಬಗ್ಗೆನೂ ಚಿಂತೆ ಮಾಡಬೇಡಿ. ಅದಕ್ಕೆ ಶರಣರು ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ. ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತ ಬಸವಣ್ಣವ್ರು ಕೇಳ್ತಾರೆ. ನಾವು ಇಡೀ ದಿನ ತಿತ್ತಿರೋದು ಯಾರನ್ನ ತಿತ್ತಿದೀವಿ? ನಮ್ಮನ್ನ ನಾವು ತಿದ್ಕೊಳ್ತಿದ್ದೀವೋ ಬೇರೆಯವ್ರನ್ನ ತಿದ್ದಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ? ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೋ ವರ್ಷದಿಂದ ನಿಮ್ಮನೇಲಿ ಯಾರೋ ಒಬ್ಬರನ್ನ
ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀರಾ? ದಿನಾ ಬುದ್ಧಿ ಹೇಳ್ತೀರಾ, ದಿನಾ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಚೇಂಜ್ ಆಗಿದ್ದಾರ? ಅವ್ರು ಹೇಗಿದ್ದಾರೋ ಹಾಗೆ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಅವ್ರು ಚೇಂಜ್ ಆಗ್ಬೇಕು, ಅವ್ರು ಚೇಂಜ್ ಆಗ್ಬೇಕು. ನೀವು ಟ್ರೈ ಮಾಡ್ತಿದ್ದೀರಾ, ಅವರು ಚೇಂಜ್ ಆಗ್ತಿಲ್ಲ. ಕೊನೆಗೆ ಏನಾಗ್ತದೆ? ನನ್ನ ಮಾತು ಅವ್ರು ಕೇಳ್ತಿಲ್ವಲ್ಲ ಅಂತ ಯಾರಿಗೆ ದುಃಖ? ನಮಗೆ ದುಃಖ. ಅದಕ್ಕೆ ಶರಣರು ಹೇಳ್ತಾರೆ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ. ಬೇರೆಯವ್ರ ಮನೆ ದುಃಖ ನೋಡಿ ನೀವು ಅಳ್ತಾ ಕೂತ್ಕೊಂಡ್ರೆ ಯಾರು ನಿಮ್ಮನ್ನ ಮೆಚ್ಚೋದಿಲ್ಲ? ಪರಮಾತ್ಮ ಶಿವ ನಿಮ್ಮನ್ನ ಮೆಚ್ಚೋದಿಲ್ಲ. ಇವತ್ತು ಇಲ್ಲಿ ಕುತ್ಕೊಂಡ್ರವ್ರು ಯಾರ್ಯಾರು ನಿಮ್ಮ ಜೀವನದ ಕಷ್ಟದ ಕಾರಣ ದುಃಖಿಗಳಾಗಿದ್ದೀರಾ? ಇನ್ನು ಯಾರ್ಯಾರು ಬೇರೆಯವರ ದುಃಖವನ್ನು ನೋಡಿ ದುಃಖಿಗಳಾಗಿದ್ದೀರಾ? ಯಾರ ದುಃಖ ನೋಡಿ ದುಃಖಿಗಳಾಗಿದ್ದೀರಾ? ಬೇರೆಯವ್ರಿಗೂ ನಿಮ್ದು? ಬೇರೆಯವ್ರು ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ಅಂತ ದುಃಖ ಪಡ್ತಿದ್ದೀರಾ? ಯಾರು ನೋಡಿ ದುಃಖ ಪಡ್ತಿದ್ದೀರಾ? ನಮ್ಮ ಸ್ನೇಹಿತರಿಗೆ ಈ ರೀತಿ ಕಷ್ಟ ಇದೆ, ನಮ್ಮ ಮಿತ್ರರಿಗೆ ಈ ರೀತಿ ಕಷ್ಟ ಇದೆ. ಯಾರು ದುಃಖ ಪಡ್ತಾರೋ ಅವ್ರನ್ನ ಯಾರು ಇಷ್ಟಪಡೋದಿಲ್ಲ? ಪರಮಾತ್ಮ ಇಷ್ಟಪಡೋದಿಲ್ಲ. ನಿಮಗೆ ಕಷ್ಟ ಇದೆನಾ, ನೀವು ದುಃಖ ಪಡಿ. ಬೇರೆಯವ್ರಿಗೆ ಕಷ್ಟ ಇದೆನಾ, ಸಾಧ್ಯ ಆದರೆ ಸಹಾಯ ಮಾಡಿ. ಅವ್ರ ಕಷ್ಟ ನೋಡಿ ನೀವೇನ್ ಮಾಡಬೇಡಿ. ನಿಮಗೆ ಪರಮಾತ್ಮ ಸುಖ ಕೊಟ್ಟಿದ್ರು ಅವ್ರ ಕಷ್ಟ ನೋಡಿ ಏನ್ ಮಾಡಬೇಡಿ, ದುಃಖವನ್ನ ಪಡಬೇಡಿ ಅಂತ ಹೇಳಿ ಶರಣರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಬೇಕು? ನಮ್ಮ ಚಿಂತೆಯಿಂದ ನಮ್ಮನ್ನ ಮುಕ್ತ ಮಾಡ್ಕೊಳ್ಬೇಕು, ನಮ್ಮ ದುಃಖದಿಂದ ನಮ್ಮನ್ನ ಮುಕ್ತ ಮಾಡ್ಕೊಳ್ಬೇಕು. ಬೇರೆಯವರನ್ನ ದುಃಖದಿಂದ ಮುಕ್ತ ಮಾಡಲಿಕ್ಕೆ ಅವರಿಗೆ ಸಹಯೋಗ ಕೊಡಬೇಕು. ಬೇರೆಯವರ ದುಃಖವನ್ನು ನೋಡಿ ಎಂದೂ ದುಃಖ ಪಡಬಾರದು. ಯಾಕೆಂದ್ರೆ ಅವ್ರ ಕರ್ಮದ ಲೆಕ್ಕಾಚಾರನೇ ಬೇರೆ, ನನ್ನ ಕರ್ಮದ ಲೆಕ್ಕಾಚಾರನೇ ಬೇರೆ. ಅವ್ರು ಏನ್ ಕರ್ಮ ಮಾಡಿದ್ದಾರೋ ಅದ್ರ ಫಲವನ್ನ ಅವ್ರು ಅನುಭವ ಮಾಡ್ತಿದ್ದಾರೆ. ನನ್ನ ಕರ್ಮಕ್ಕೆ ತಕ್ಕಂತೆ ನನಗೆ ಸುಖ ಸಿಕ್ಕಿದ್ರು ನಾನು ಬೇರೆಯವರ ಕರ್ಮದ ಬಗ್ಗೆ ಚಿಂತೆ ಮಾಡಿ ದುಃಖ ಪಡ್ತಾ ಇದ್ರೆ ನಾನೇನ್ ಮಾಡ್ತಾ ಇದ್ದೀನಿ? ನನ್ನ ಕರ್ಮವನ್ನ ನಾನೇ ಕೆಡಿಸ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಅದಕ್ಕೋಸ್ಕರ ಏನ್ ಮಾಡಬಾರ್ದು? ಅನ್ಯರ ದುಃಖವನ್ನು ನೋಡಿ ದುಃಖ ಪಡಬಾರ್ದು. ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ಮನೆಯಲ್ಲಿ ಏನಾದರೂ ಜಗಳ ಆದರೆ, ಅಶಾಂತಿ ಆದರೆ ಫಸ್ಟ್ ನಿಮಗೊಬ್ರು ನೆನಪರ್ತದೆ. ಯಾರು ನೆನಪರ್ತದೆ? ಯಾರಾದರೂ ಸ್ವಲ್ಪ ಅಶಾಂತ ಮಾಡಿದರೆ, ಜಗಳ ಮಾಡಿದರೆ ನಿಮಗೆ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ರಿಲೇಷನ್ನು ಯಾರ್ದೋ ಒಬ್ರದ್ದು ನೆನಪರ್ತದೋ ಇಲ್ಲ? ನೆನಪರ್ತದೆ. ನೆನಪು ಬಂದ ತಕ್ಷಣ ಏನು ವಿಚಾರ ಮಾಡ್ತೀರಾ? ಈಗ ಹೋಗಿ ಅವ್ರ ಮುಂದೆ ಎಲ್ಲ ಹೇಳ್ಕೊಡ್ಬೇಕು. ಅವ್ರ ಮುಂದೆ ಹೇಳ್ಬಿಟ್ರೆ ಏನಾಗ್ತದೆ? ನನ್ನ ಮನಸ್ಸು ಹಗುರ ಆಗ್ತದೆ, ಶಾಂತ ಆಗ್ತದೆ ಅಂತ ಫಸ್ಟ್ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀರಿ. ಹೋಗಿ ನಿಮ್ಮ ಮನೇಲಿ ಏನೇನು ಅಶಾಂತಿ ಆಗಿತ್ತಲ್ಲ ನಿಮ್ದೆಲ್ಲ ಕಥೆಯನ್ನು ಅವರಿಗೆ ಹೇಳ್ತೀರ. ಹೇಳಿದ್ಮೇಲೆ ನೀವು ಅನ್ಕೊಂತೀರ, ನನ್ನ ಫ್ರೆಂಡಿಗೆ ಹೇಳಾಯ್ತು, ಈಗ ನನ್ನ ಮನಸ್ಸೇನಾಯ್ತು? ಹಗುರ ಆಯ್ತು, ಶಾಂತ ಆಯ್ತು ಅಂತ ನೀವು ಅನ್ಕೊಳ್ತೀರ. ನಿಮ್ದು ಪೂರ್ತಿ ಕತೆ ಕೇಳಿದ್ಮೇಲೆ 5 ನಿಮಿಷ ಆಗೋದ್ರಲ್ಲಿ ಅವ್ರು ತಮ್ಮದೊಂದು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರೊಂದು ಅರ್ಧ ಗಂಟೆ ತಮ್ಮ ಕಷ್ಟದ ಕತೆ, ತಮ್ಮ ದುಃಖ ಶಾಂತಿಯ ಕಥೆಯನ್ನು ನಿಮಗೆ ಹೇಳ್ತಾರೆ. ಅರ್ಧ ಗಂಟೆ ಆದ್ಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರ್ತದೋ ಅಶಾಂತವಾಗಿರ್ತದೆ? ಮೊದಲು ನಿಮ್ದಷ್ಟೇ ಚಿಂತೆ, ನಿಮ್ದಷ್ಟೇ ದುಃಖ, ನಿಮ್ದಷ್ಟೇ ಅಶಾಂತಿ ನಿಮ್ಮ ಮನಸ್ಸಿನಲ್ಲಿತ್ತು. ಅವ್ರ ಹತ್ರ ಹೋದ್ಮೇಲೆ ಅವ್ರದ್ದು ಸೇರ್ಕೊಳ್ತು ನಿಮ್ಮ ಮನಸ್ಸಿನಲ್ಲಿ. ಅವಾಗೇನಾಯ್ತು? ಡಬ್ಬಲ್ ಅಶಾಂತಿ. ಅನ್ಕೊಂಡು ಹೋಗಿದ್ದೇನಂತ ಅವ್ರ ಹತ್ರ ಹೋದ್ರೆ ಶಾಂತಿ ಸಿಗ್ತದೆ, ವಾಪಸ್ ಮನೆಗೆ ಬರ್ಬೇಕಾದ್ರೆ ಏನಾಯ್ತು? ಮನಸ್ಸು ಡಬ್ಬಲ್ ಅಶಾಂತಿ ಆಯ್ತು. ಈ ರೀತಿ ಆಗ್ತಾ ಇದೆಯೋ ಇಲ್ಲ? ಎಲ್ಲರ ಜೀವನದಲ್ಲೂ ಆಗ್ತಾ ಇದೆಯೋ ಇಲ್ಲ? ಆಗ್ತಾ ಇದೆ. ಯಾಕೆಂದ್ರೆ ಜಗತ್ತಿನ ಯಾವ ವ್ಯಕ್ತಿಗಳು ನಮ್ಮ ಅಶಾಂತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೂ ನಮಗೆ ಶಾಂತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ಪಡ್ಕೊಳ್ಬೇಕು? ನಾವೇ ಸ್ವಯಂ ಪಡ್ಕೊಳ್ಬೇಕು. ಅದನ್ನು ಪಡ್ಕೊಳ್ಳೋದು ಹೇಗೆ ಅಂದ್ರೆ, ಯಾವಾಗ ಅರ್ಜುನ ಚಿಂತೆ ಮಾಡ್ತಾ ಇದ್ನೋ ಪರಮಾತ್ಮ ಹೇಳಿದ್ರು ಚಿಂತೆಯನ್ನ ಮಾಡಬೇಡ. ಅರ್ಜುನ ಯುದ್ಧ ಮಾಡಿದ್ರೆ ನನ್ನ ಬಂಧು ಮಿತ್ರರು ಸಾಯ್ತಾರೆ ಅಂತ ಚಿಂತೆ ಮಾಡ್ತಾ ಇದ್ದ. ಆಗ ಅರ್ಜುನನಿಗೆ ಪರಮಾತ್ಮ ಆತ್ಮಜ್ಞಾನವನ್ನ ಕೊಡ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ. ಅಂದ್ರೆ ಪರಮಾತ್ಮ ಹೇಳ್ತಾರೆ, ಆತ್ಮವನ್ನ ಯಾವ ಖಡ್ಗನೂ ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರವನ್ನ ಏನ್ ಮಾಡಬಹುದು? ಖಡ್ಗದಿಂದ ಕಟ್ ಮಾಡಬಹುದು. ಆತ್ಮವನ್ನ ಯಾವ ಖಡ್ಗನೂ ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನ ಬೆಂಕಿಯಲ್ಲಿ ಸುಡಬಹುದು, ಆದ್ರೆ ಆತ್ಮವನ್ನ ಯಾವ ಬೆಂಕಿನೂ ಸುಡ್ಲಿಕ್ಕೆ ಸಾಧ್ಯ ಇಲ್ಲ.
ಈ ಶರೀರವನ್ನು ನೀರಿನಲ್ಲಿ ಮುಳುಗಿಸಬಹುದು, ಆತ್ಮವನ್ನ ಯಾವ ನೀರು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನ ಗಾಳಿಯಲ್ಲಿ ಒಣಗಿಸಬಹುದು, ಆತ್ಮವನ್ನ ಯಾವ ಗಾಳಿನೂ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಜುನನಿಗೆ ಪರಮಾತ್ಮ ಕೊಡುವಂತಹ ಜ್ಞಾನ ಯಾವುದು ಅಂದ್ರೆ, ನಾವೆಲ್ಲರೂ ಆತ್ಮ ಆಗಿದ್ದೇವೆ, ನಮ್ಮನ್ನ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಅವಿನಾಶಿ ಆತ್ಮರಾಗಿದ್ದೇವೆ. ಏನ್ ಸ್ಮೃತಿ ಇರಬೇಕು, ನನಗೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾನು ಶರೀರ ಅಲ್ಲ, ನಾನು ಯಾರು ಆತ್ಮ ಆಗಿದ್ದೇನೆ. ಅದಕ್ಕೆ ಶರಣರು ಹೇಳ್ತಾರೆ, ಮರದಲ್ಲಿ ಮಂದಾಗ್ನಿಯ ಯಾರಿಗೂ ಕಾಣದಂತಿರಿಸಿದೆ, ನೆರವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ದೇಹದೊಳಗ ಆತ್ಮನ ಯಾರಿಗೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಈ ಭೇದವ ನೋಡಿ ಬೆರಗಾದೆ ಕಾಣ ರಾಮನಾಥ. ಅಂದ್ರೆ ಮರದಲ್ಲಿ ಅಗ್ನಿ ಇದೆನೋ ಇವು, ಮರದಲ್ಲಿ ಅಗ್ನಿ ಇದೆ, ಯಾರಿಗಾದ್ರೂ ಕಾಣಿಸ್ತದ? ಮರದಲ್ಲಿ ಮಂದಾಗ್ನಿಯ ಯಾರಿಗೂ ಕಾಣದಂತಿರಿಸಿದೆ. ಹಾಲಿನೊಳಗೇನಿದೆ? ತುಪ್ಪದ ಕಂಪಿದೆ. ಹಾಲಿನೊಳಗೆ ತುಪ್ಪ ಇದೆ, ಆದರೆ ತುಪ್ಪದ ಸುವಾಸನೆ ಯಾರಿಗಾದ್ರೂ ಹಾಲಿನೊಳಗೆ ಗೊತ್ತಾಗ್ತದ? ಅದಕ್ಕೆ ಶರಣರು ಹೇಳ್ತಾರೆ, ನೆರವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ದೇಹದೊಳಗೆ ಆತ್ಮನ ಯಾರಿಗೂ ಕಾಣದಂತಿರಿಸಿದೆ. ಹೇಗೆ ಮರದಲ್ಲಿ ಅಗ್ನಿ ಇದ್ರೂ ಯಾರಿಗೂ ಕಾಣಲ್ವೋ, ಹಾಲಿನಲ್ಲಿ ತುಪ್ಪ ಇದ್ರೂ ಯಾರಿಗೂ ಗೊತ್ತಾಗಲ್ವೋ, ಹಾಗೆ ದೇಹದೊಳಗೇನಿದೆ? ಒಂದು ಆತ್ಮ ಅನ್ನೋ ಚೇತನ ಶಕ್ತಿ ಇದೆ. ಆ ಆತ್ಮ ಯಾರಿಗೂ ಏನಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಕಾಣಿಸ್ತಿರೋದು ಯಾವುದು? ಇಷ್ಟು ದೊಡ್ಡ ಶರೀರ ಕಾಣಿಸ್ತಾ ಇದೆ, ಈ ಶರೀರವನ್ನು ನಡೆಸ್ತಾ ಇರುವಂತಹ ಚೇತನ ಶಕ್ತಿ ಆತ್ಮ ಯಾರಿಗೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಶರಣರು ಕೂಡ ಆತ್ಮದ ಜ್ಞಾನವನ್ನ ಕೊಡ್ತಾರೆ, ಸ್ವಯಂನ ಅನುಭೂತಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅರಿತರೆ ಶರಣ, ಮರೆತರೆ ಮಾನವ ಅಂತ ಶರಣರು ಹೇಳ್ತಾರೆ. ದಿಟ್ಟದಿಂದ ತನ್ನ ಅರಿಯಬೇಕು ಅಂತ ಶರಣರು ಹೇಳ್ತಾರೆ. ಯಾರನ್ನ ಅರ್ಥ ಮಾಡ್ಕೊಳ್ಬೇಕು? ನಾವು ಪ್ರಯತ್ನ ಯಾರನ್ನ ಅರ್ಥ ಮಾಡ್ಕೊಳ್ಳಿಕ್ ಪಡ್ತಾ ಇದ್ದೀವಿ? ಬೆಳಗ್ಗೆಯಿಂದ ರಾತ್ರಿವರೆಗೂ ಇವ್ರು ಹೇಗಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಬರೀ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡ್ತಿದ್ದೀವಿ. ಆದ್ರೆ ನಾವ್ ಯಾರು ಕೂಡ ಯಾರನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತಾ ಇಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಅದಕ್ಕೆ ಅರಿತರೆ ಶರಣ. ಏನ್ ಅರ್ಥ ಮಾಡ್ಕೊಳ್ಬೇಕು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಾನು ಯಾರು ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ನಾವೆಲ್ಲ ಏನಂತೀವಿ? ಈಗ ನಿಮ್ಮನ್ನೆಲ್ಲ ನೀವು ಯಾರು ಅಂತ ಕೇಳಿದ್ರೆ ಹೆಸರು ಹೇಳ್ತೀರಾ, ನೀವು ಮಾಡ್ತಾ ಇರುವಂತಹ ವೃತ್ತಿಯನ್ನ ಹೇಳ್ತೀವಿ. ಒಬ್ರು ಹೇಳ್ಬೋದು ನಾನು ಡಾಕ್ಟರ್ ಅಂತ, ಒಬ್ರು ಹೇಳ್ಬೋದು ನಾನು ಇಂಜಿನಿಯರ್ ಅಂತ, ಇನ್ನೊಬ್ರು ಹೇಳ್ಬೋದು ನಾನು ಬಿಸ್ನೆಸ್ ಮ್ಯಾನ್ ಅಂತ. ಇದೆಲ್ಲ ನಾವು ಮಾಡ್ತಾ ಇರೋ ಕೆಲಸ. ಆದ್ರೆ ನಾವೇನ್ ಹೇಳ್ತೀವಿ? ಒಬ್ಬ ಡಾಕ್ಟರ್ನ ಕೇಳಿ ನೀವು ಯಾರು ಅಂತ, ಏನ್ ಹೇಳ್ತಾರೆ? ಡಾಕ್ಟರ್ ಅಂತ ಹೇಳ್ತಾರೆ. ಅವರೇ ಡಾಕ್ಟ್ರು ಅಥವಾ ಡಾಕ್ಟರ್ ಅನ್ನೋದು ಅವ್ರು ಮಾಡ್ತಾ ಇರೋ ವೃತ್ತಿ, ಅದು ವೃತ್ತಿ. ಆದ್ರೆ ಇವತ್ತು ನಾವೆಲ್ಲ ಹೇಳ್ಕೊಳ್ತಿರೋದೇನು? ನಾನು ಏನ್ ಮಾಡ್ತಿದ್ದೀನೋ ಅದೇ ನಾನು ಅಂತ ಹೇಳ್ಕೊಳ್ತಿದ್ದೀನಿ. ಆದ್ರೆ ಅವರು ಡಾಕ್ಟರ್ ಆಗೋದಕ್ಕಿಂತ ಮೊದಲು ಇದ್ರು, ನಾಳೆ ಡಾಕ್ಟರ್ ಕೆಲಸ ಬಿಟ್ಟರು ಇರ್ತಾರೆ ಅಂದಮೇಲೆ ಡಾಕ್ಟ್ರೇ ಅವರಲ್ಲ, ಅದು ಕೇವಲ ಅವರ ವೃತ್ತಿ ಅಷ್ಟೇ. ಅಂದಮೇಲೆ ನನ್ನ ವೃತ್ತಿನೂ ನಾನಲ್ಲ. ಹೆಸರು ಹೇಳಬೇಕಾದ್ರೂ ಏನು ಹೇಳ್ತೀವಿ? ನನ್ನ ಹೆಸರು ಇಂಥದ್ದು ಅಂತ ಹೇಳ್ತೀವಿ. ಅಂದರೆ ಹೆಸರು ನಾನಲ್ಲ, ಹೆಸರು ಕೂಡ ನಂದು. ನೋಡ್ಬೇಕಾದ್ರೆ ಏನು ಹೇಳ್ತೀವಿ? ನಾನೇ ಕಣ್ಣು ನೋಡ್ತೀನಿ ಅಂತೀರೋ ನನ್ನ ಕಣ್ಣಿಂದ ನೋಡ್ತೀನಿ ಅಂತ? ನನ್ನ ಕಣ್ಣು ಅಂತೀವಿ. ಕಣ್ಣು ನನ್ನದಲ್ಲ, ನಾನಲ್ಲ, ಕಣ್ಣು ನನ್ನದು. ಕೇಳಿಸ್ಕೊಳ್ಬೇಕಾದ್ರೆ ನನ್ನ ಕಿವಿ ಅಂತೀವಿ. ನಾನೇ ಕಿವಿ ಅಲ್ಲ, ಕಿವಿ ಕೂಡ ನಂದು. ಓಡಾಡ್ಬೇಕಾದ್ರೆ ನನ್ನ ಕಾಲು, ಕೆಲಸ ಮಾಡ್ಬೇಕಾದ್ರೆ ನನ್ನ ಕೈ, ಮಾತಾಡ್ಬೇಕಾದ್ರೆ ನನ್ನ ಬಾಯಿ. ತಲೆ ತುದಿಯಿಂದ ಕಾಲ್ ತುದಿಯವರೆಗೆ ಪ್ರತಿಯೊಂದು ಅಂಗದ ಬಗ್ಗೆ ಹೇಳಬೇಕಾದ್ರೆ ನಂದು 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 ಅಂತಿರೋ ಇಲ್ಲ. ಕಣ್ಣು ನಂದು, ಕೈ ನಂದು, ತಲೆನೋವು ಬಂದ್ರೆ ನಾನೇ ತಲೆನೋಯ್ತೀನಿ ಅಂತ ಹೇಳೋರು ಎಷ್ಟು ಜನ? ಯಾರಾದ್ರೂ ಒಬ್ರು ನಾನೇ ತಲೆನೋಯ್ತಾ ಇದ್ದೀನಿ ಅಂತೀರ? ಏನ್ ಹೇಳ್ತೀರ? ತಲೆ ಯಾರದು? ಇದೆಲ್ಲ ನಂದಾದ್ರೆ ನಾನು ಯಾರು? ನಾನು ಯಾರು ಅನ್ನೋ ಪ್ರಶ್ನೆ ಬಂದೇ ಬರ್ತದೆ. ಹಾಗಿದ್ರೆ ನಾನು ಯಾರು ಅಂದ್ರೆ ಶರಣರು ಹೇಳ್ತಾ ಇದ್ದಾರೆ, ನಾವು ಈ ಶರೀರ ಅಲ್ಲ, ಇದರಲ್ಲಿರುವಂತಹ ಚೇತನ ಶಕ್ತಿ ಆತ್ಮ. ಅದೇ ರೀತಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣ್ಯಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂವಾತಿ ನವಾನಿ ದೇಹಿ ಅಂತ. ಅಂದ್ರೆ ಹೇಗೆ ಒಬ್ಬ ವ್ಯಕ್ತಿ
ತನ್ನ ಡ್ರೆಸ್ ಹಳೇದಾದಾಗ ಆ ಹಳೆಯ ಡ್ರೆಸ್ಸನ್ನು ಬಿಟ್ಟು ಹೊಸ ಡ್ರೆಸ್ಸನ್ನು ಹಾಕ್ಕೊಳ್ತಾನೆ. ಅದೇ ರೀತಿ ಆತ್ಮಕ್ಕೆ ಈ ಶರೀರ ಅನ್ನೋದು ಒಂದು ಡ್ರೆಸ್. ಯಾವಾಗ ಈ ಶರೀರ ಅನ್ನೋ ಡ್ರೆಸ್ ಹಳೇದಾಗ್ತದೋ ಆಗ ಆತ್ಮ ಏನು ಮಾಡ್ತದೆ? ಹಳೆಯ ಶರೀರ ಅನ್ನೋ ಡ್ರೆಸ್ಸನ್ನು ಬಿಡ್ತದೆ, ಹೊಸ ಶರೀರ ಅನ್ನೋ ಡ್ರೆಸ್ಸನ್ನು ಹಾಕ್ಕೊಳ್ತದೆ. ಜನನ ಮತ್ತು ಮರಣ ಅಂದರೆ ಕೇವಲ ಡ್ರೆಸ್ಸನ್ನು ಚೇಂಜ್ ಮಾಡೋದು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಡ್ರೆಸ್ ಚೇಂಜ್ ಮಾಡೋದು ಕಷ್ಟನೂ ಈಸಿ ತಾನೆ? ಒಬ್ಬ ವ್ಯಕ್ತಿ ಮಾರ್ಕೆಟಿಗೆ ಹೋಗಿರ್ತಾನೆ, ಒಂದು ಹೊಸ ಡ್ರೆಸ್ ನೋಡ್ತಾನೆ, ಇಷ್ಟ ಆಗ್ತದೆ, ತಗೊಂಡು ಬರ್ತಾನೆ, ಮನೇಲಿ ಎಲ್ರಿಗೂ ತೋರಿಸ್ತಾನೆ. ಮನೇಲಿ ಎಲ್ಲರೂ ಆ ಡ್ರೆಸ್ ನೋಡಿ, ಡ್ರೆಸ್ ಚೆನ್ನಾಗಿದೆ, ಇವತ್ತೇ ಹಾಕ್ಕೊಳ್ಬೇಡಿ, ಕೆಲವು ದಿನಗಳ ನಂತರ, 2 ತಿಂಗಳ ನಂತರ ನಮ್ಮ ಮನೇಲಿ ಇಂಥ ಫಂಕ್ಷನ್ ಇದೆಯಲ್ಲ ಅವತ್ತು ಹಾಕ್ಕೊಳ್ರಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಗಾಡ್ರೇಜಲ್ಲಿ ಆ ಡ್ರೆಸ್ ಹಾಗೆ ಇಡ್ತಾನೆ. 2 ತಿಂಗಳಾದ್ಮೇಲೆ ಫಂಕ್ಷನ್ನ ದಿನ ಏನು ಮಾಡ್ತಾನೆ? ಹಾಕ್ಕೊಳ್ತಾನೆ. ಮನೆಗೆ ಬಂದಿರೋ ಗೆಸ್ಟು ಎಲ್ಲರೂ ಡ್ರೆಸ್ ಚೆನ್ನಾಗಿದೆ ಅಂತಾರೆ. ಒಬ್ಬ ವ್ಯಕ್ತಿ ಈ ಡ್ರೆಸ್ ಚೆನ್ನಾಗಿಲ್ಲ, ಇದ್ರ ಕಲರೇ ಚೆನ್ನಾಗಿಲ್ಲ, ಚೇಂಜ್ ಮಾಡ್ಕೊಂಡು ಬರೋಣ ಬನ್ನಿ ಅಂತ ಮತ್ತೆ ಇವನೇನು ಮಾಡ್ತಾನೆ? ಆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಅಂಗಡಿಗೆ ಹೋಗ್ತಾನೆ. ಅವನು ಹೇಳ್ತಾನೆ, ಹೊಸ ಡ್ರೆಸ್ಸು ತೊಗೊಂಡೋಗಿ 2 ತಿಂಗಳಾಯ್ತು, ಒಂದಿನೂ ನಾನು ಹಾಕ್ಕೊಂಡಿಲ್ಲ, ಇದನ್ನೇನು ಮಾಡಿ ಚೇಂಜ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅಂಗಡಿಯವ್ರಿಗೆ ಮಾಡಿಕೊಡ್ತಾರೆ. ಅಂಗಡಿಯವ್ರು ಏನಂತಾರೆ, ನೀವು ಬಳಸಿದ್ದೀರೋ ಬಳಸಿಲ್ವೋ, ನೀವು ತೊಗೊಂಡೋಗಿ 2 ತಿಂಗಳಾಗಿದೆ ಅಂದಮೇಲೆ ಇದೇನಾಗಿದೆ? ಹಳೆ ಡ್ರೆಸ್. ಅದಕ್ಕೆ ನಾವೇನು ಮಾಡೋದಿಲ್ಲ, ಎಕ್ಸ್ಚೇಂಜ್ ಮಾಡಲ್ಲ ಅಂತಾರೆ. ಕೊನೆಗೆ ವಾಪಸ್ ಬರ್ತಾನೆ, ಫಂಕ್ಷನ್ ದಿನ ಅದೇ ಡ್ರೆಸ್ ಹಾಕ್ಕೊಳ್ತಾನೆ. ಎಲ್ರಿಗೂ ಹೇಳ್ತಾನೆ ಹೊಸ ಡ್ರೆಸ್ ಅಂತ, ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ. ಇದೇ ರೀತಿ ಹಾಕ್ಕೊಳ್ತಾ 1 ತಿಂಗಳಾದ್ಮೇಲೆ ಅದು ಹೊಸ ಡ್ರೆಸ್, ಹಳೆ ಡ್ರೆಸ್. 6 ತಿಂಗಳಾದ್ಮೇಲೆ ಇನ್ನೂ ಹಳೇದು. 2 ವರ್ಷ ಆದ್ಮೇಲೆ ಪೂರ್ತಿ ಹಳೇದು. ಅವಾಗ ಏನಾಗ್ತದೆ? ಅಲ್ಲಿ ಇಲ್ಲಿ ಅಡ್ರೆಸ್ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹರಿದಾಗ ಏನು ಮಾಡ್ತಾರೆ? ಸ್ಟಿಚಸ್ ಹಾಕಿ ಹೊಲಿಗೆ ಹಾಕಿ ಆ ಡ್ರೆಸ್ಸನ್ನು ಬಳಸ್ತಾರೆ. ಕೊನೆಗೆ ಒಂದು ದಿನ ಆ ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಷ್ಟು ಹಳೇದಾಗ್ತದೆ. ಅವಾಗ ಆ ಡ್ರೆಸ್ ಬಿಡ್ತಾರೆ, ಮತ್ತು ಹೊಸ ಡ್ರೆಸ್ಸನ್ನು ಹಾಕ್ಕೊಳ್ತಾರೆ. ಅದೇ ರೀತಿ ಆತ್ಮರಾದ ನಾವು ಮೊದಲು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತೀವಿ. ಆತ್ಮರಾದ ನಾವು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಅಲ್ಲೇನು ಮಗುವಿನ ಶರೀರ ನಮಗೆ ಸಿಗ್ತದಲ್ಲ, ಆ ಮಗುವಿನ ಶರೀರ ಮಾರ್ಕೆಟ್ನಲ್ಲಿರೋ ಹೊಸ ಡ್ರೆಸ್ಸನ್ನು ತಂದು ಗಾಡ್ರೇಜ್ನಲ್ಲಿ ಇಟ್ಟಂತೆ. ಅವನೇನು ಮಾಡ್ದ? 2 ತಿಂಗಳು ಗಾಡ್ರೇಜ್ನಲ್ಲಿ ಡ್ರೆಸ್ ಇಟ್ಟಿದ್ದ. ಮಗು ಏನು ಮಾಡ್ತದೆ? ತಾಯಿಯ ಗರ್ಭದಲ್ಲಿ ಕೆಲವು ತಿಂಗಳವರೆಗೆ ಆ ಮಗುವಿನ ಡ್ರೆಸ್ನಲ್ಲೇ ಇರ್ತದೆ. ಕೊನೆಗೊಂದಿನ ಜನ್ಮವನ್ನು ಪಡ್ಕೊಳ್ತದೆ. ಜನ್ಮ ಪಡ್ಕೊಂಡಾಗಲೂ ಆ ಮಗುವಿನ ದೃಷ್ಟಿಯಲ್ಲಿ ಆ ಶರೀರ ಅನ್ನೋ ಡ್ರೆಸ್ ಏನಾಗಿದೆ? ಹೊಸ ಡ್ರೆಸ್. ಆದರೆ ಅಂಗಡಿಗೆ ಹೋಗಿ ಕೇಳಿದ್ರೆ ಅವ್ರೇನಂದ್ರು? 2 ತಿಂಗಳು ಹಳೇದು, ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು. ಜನ್ಮ ಪಡ್ಕೊಂಡಾಗ ಆಲ್ರೆಡಿ ಮಗು ಏನಾಗಿದೆ? 3-4 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ನಂತರ ಜನ್ಮ ಪಡ್ಕೊಂಡಿರೋ ಕಾರಣ ಆಲ್ರೆಡಿ ಶರೀರ ಏನಾಗಿದೆ? 4 ತಿಂಗಳು ಹಳೇದಾಗಿದೆ. ಆದರೂ ಅದನ್ನು ಹೊಸದು ಅಂತ ಏನು ಮಾಡ್ತದೆ? ಮಗು ಬಳಸ್ತಾನೆ ಹೋಗ್ತದೆ. ಹೇಗೆ ಆ ವ್ಯಕ್ತಿ ಡ್ರೆಸ್ಸನ್ನು 1 ತಿಂಗಳಾದರೂ ಏನು ಅಂದ್ಕೊಳ್ತಿದ್ದ? ಹೊಸ ಡ್ರೆಸ್ಸು ಅಂತ ಬಳಸ್ತಾ ಇತ್ತು. 1 ವರ್ಷ ಆದಮೇಲೆ ಹಳೇದಾಯಿತು. ಹಾಗೆ ಈ ಶರೀರ ಅನ್ನೋ ಡ್ರೆಸ್ಸನ್ನು ನಾವು ಬಳಸ್ತಾ ಹೋಗ್ತೀವಿ. ಬಳಸ್ತಾ ಇದು ಏನಾಗ್ತದೆ? ಹಳೇದಾಗ್ತದೆ. ಅವಾಗ ಮಧ್ಯದಲ್ಲಿ ಕಾಯಿಲೆಗಳು ಬರ್ತದೆ. ಅವಾಗ ಮೆಡಿಸನ್ ತೊಗೊಳ್ತೀವಿ, ಇಂಜೆಕ್ಷನ್ ಮಾಡಿಸ್ಕೊಳ್ತೀವಿ. ಕೊನೆಗೆ ಏನಾದರೂ ಒಂದು ದೊಡ್ಡ ಕಾಯಿಲೆ ಬಂದಾಗ ಡಾಕ್ಟರ್ ಏನು ಮಾಡ್ತಾರೆ? ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದಾಗ ಇದಕ್ಕೂ ಏನು ಮಾಡ್ತಾರೆ? ಸ್ಟಿಚಸ್ ಹಾಕ್ತಾರೆ. ಅಲ್ಲಿ ಡ್ರೆಸ್ ಹಳೇದಾದಾಗ ಏನು ಮಾಡಿದ್ರು? ಡ್ರೆಸ್ ಹರಿದಾಗ ಅದಕ್ಕೂ ಸ್ಟಿಚಸ್ ಹಾಕಿದ್ರು. ಹಾಗೆ ಈ ಶರೀರ ಅನ್ನೋ ಡ್ರೆಸ್ಸಿಗೂ ನಾವೇನು ಮಾಡ್ತೀವಿ? ಸ್ಟಿಚ್ ಹಾಕಿ ಇದನ್ನು ಬಳಸ್ತೀವಿ. ಎಷ್ಟು ದಿನ ಬಳಸ್ಬೋದು? 1 ದಿನ ಏನಾಯ್ತು? ಆ ಡ್ರೆಸ್ ಹಿಂಗೆ ಬಳಸಲಿಕ್ಕೆ ಆಗಲ್ಲ ಅಂತ ಅವನಿಗೆ ಗೊತ್ತಾದಾಗ ಆ ಹಳೆ ಡ್ರೆಸ್ ಬಿಟ್ಟ ಹೊಸ ಡ್ರೆಸ್ ಹಾಕೋ. ಹಾಗೆ ಈ ಶರೀರ ಅನ್ನೋ ಡ್ರೆಸ್ಸನ್ನು ಬಳಸ್ತಾ ಒಂದಿನ ನಮ್ಗೆ ಅನಿಸ್ತದೆ ಇನ್ನು ಇದನ್ನು ಬಳಸಲಿಕ್ಕೆ ಆಗಲ್ಲ, ಇದರಿಂದ ಏನೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಏನು ಮಾಡ್ತೀವಿ? ಈ ಶರೀರ ಅನ್ನೋ ಡ್ರೆಸ್ಸನ್ನು ಬಿಡ್ತೀವಿ, ಮತ್ತೆ ತಾಯಿಯ ಗರ್ಭದಲ್ಲಿ ಹೊಸ ಶರೀರ ಅನ್ನೋ ಡ್ರೆಸ್ಸನ್ನು ಹಾಕ್ಕೊಳ್ತೀವಿ. ನಿಮಗೆ ಯಾರಾದರೂ ಬಂದು ಹೊಸ ಡ್ರೆಸ್ಸನ್ನು ಗಿಫ್ಟಾಗಿ ಕೊಟ್ಟರೆ ನಿಮ್ಮಲ್ಲಿ ಯಾರಾದರೂ ನನಗೆ ಹೊಸ ಡ್ರೆಸ್ ಬೇಡ, ಹಳೇದೇ ಇರಲಿ ಅಂತ ಹೇಳ್ತೀರಾ? ಏನು ಮಾಡ್ತೀರಾ? ಯಾಕೆಂದ್ರೆ ಹೊಸ ಡ್ರೆಸ್ ಹಾಕೊಂಡಾಗ ಏನಾಗ್ತದೆ? ಖುಷಿ ಆಗ್ತದೆ. ಅದೇ ರೀತಿ ಈ ಶರೀರ ಅನ್ನೋ ಡ್ರೆಸ್ ಹಳೇದಾದಾಗ ನಾವು ಹೊಸ ಡ್ರೆಸ್ ಸಿಗ್ತದೆ ಅಂತ ಗೊತ್ತು. ಈ ಶರೀರ ಹೋದ್ರೆ ಸಿಗ್ತದೆ. ಇದು ಆಲ್ರೆಡಿ ಏನಾಗಿದೆ? ರೋಗಿ ಶರೀರ. ಈ ಶರೀರ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಇದೆ. ವೃದ್ಧ ಶರೀರ ಆಗಿದೆ, ರೋಗಿ ಶರೀರ ಆಗಿದೆ. ಇದನ್ನ ನಾವು ಬಿಟ್ಟರೆ
ನಮಗೊಂದು ಸುಂದರವಾದ ಮಗುವಿನ ಡ್ರೆಸ್, ಸುಂದರವಾದ ಆರೋಗ್ಯವಂತ ಮಗುವಿನ ಡ್ರೆಸ್ ಸಿಗ್ತದೆ ಅಂದಮೇಲೆ ನಾವು ಈ ಡ್ರೆಸ್ ಬಿಡ್ಲಿಕ್ಕೆ ಈಸಿಯಾಗಿ ರೆಡಿ ಇದ್ದೀವ? ಆ ಡ್ರೆಸ್ ಯಾರಾದ್ರೂ ಹೊಸದು ಕೊಟ್ರೆ ಎಷ್ಟು ಬೇಗ ತಗೊಳ್ತೀವಿ. ಹಾಗೆ ಇದನ್ನ ಬಿಟ್ರೆ ಇನ್ನೂ ಒಂದು ಡ್ರೆಸ್ ನಮಗೆ ಸಿಗ್ತದೆ ಅಂತ ಗೊತ್ತಿದ್ರು ನಾವು ಇದನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ? ವ್ಯಾಮೋಹ. ಯಾವ್ದ್ರ ಮೇಲೆ? ಶರೀರ ಅನ್ನೋ ಡ್ರೆಸ್ಸಿನ ಮೇಲೆ. ಯಾಕೆ ರೆಡಿ ಇಲ್ಲ ಅಂದ್ರೆ, ನಾನು ಈ ಶರೀರನೇ ಅಲ್ಲ, ನಾನು ಯಾರು? ನಾನೊಂದು ಚೇತನ ಶಕ್ತಿ ಆತ್ಮ ಅನ್ನೋ ಜ್ಞಾನ ನಮಗೆ ಗೊತ್ತಿಲ್ಲ. ನಾನು ಅವಿನಾಶಿ ಆತ್ಮ. ಈ ಶರೀರದ ಅಂತ್ಯ ಆದ್ರೂ ನನ್ನ ಅಂತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಅಂದ್ರೆ ಹುಟ್ಟಿದವರಿಗೆ ಸಾವು ನಿಶ್ಚಿತ, ಗ್ಯಾರಂಟಿ. ಸತ್ತವರಿಗೆ ಪುನರ್ಜನ್ಮ ಕೂಡ ಅಷ್ಟೇ ಗ್ಯಾರಂಟಿ. ಈ ಹುಟ್ಟು ಸಾವು ಅನ್ನುವಂಥದ್ದು ಪರಿಹಾರನೇ ಮಾಡ್ಲಿಕ್ಕಾಗದೇ ಇರುವಂತಹ ಚಕ್ರ. ಇದ್ರ ಬಗ್ಗೆ ನೀನು ಚಿಂತೆಯನ್ನ ಮಾಡಬೇಡ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ನಮ್ಮ ಜೀವನದ ದೊಡ್ಡ ಚಿಂತೆ ಯಾವುದು? ಯಾವ ಚಿಂತೆ? ಬಹಳ ಚಿಂತೆ ಇದೆ ನಿಮ್ಮ ಜೀವನದಲ್ಲಿ. ದೊಡ್ಡ ಚಿಂತೆ ಸಾವಿನ ಚಿಂತೆ. ಎಲ್ಲಿ ನನಗೆ ಸಾವು ಬಂದ್ಬಿಡ್ತದೋ ಏನು? ಯಾರಿಗಿಲ್ಲ ಈ ಚಿಂತೆ? ಎಲ್ಲರಿಗೂ ಇದೆ ಸಾವಿನ ಚಿಂತೆ. ಯಾಕಿದೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ? ನಾನು ಶರೀರ ಅನ್ಕೊಂಡಿದ್ದೀವಿ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ನೀವು ಶರೀರನೇ ಅಲ್ಲ, ನೀವ್ಯಾರು? ಆತ್ಮ. ಎಂದೂ ಆತ್ಮ ಸಾಯೋದಿಲ್ಲ. ಆತ್ಮ ಏನ್ ಮಾಡ್ತದೆ? ಪುನಃ ಪುನಃ ಜನನ ಮರಣದಲ್ಲಿ ಚಕ್ರದಲ್ಲಿ ಬರ್ತದೆ. ಅದಕ್ಕೆ ಹೇಳಲಾಗ್ತದೆ, ಪುನರಪಿ ಜನನ. ಹೇಳ್ತಿರೋ ಇಲ್ವ? ಎಲ್ರು ಹುಟ್ಟಿದವರು ಸಾಯ್ಲೇಬೇಕು, ಸತ್ತವರು ಹುಟ್ಟಲೇಬೇಕು. ಹೇಗೆ ಹಗಲಿದ್ದಿದ್ದು ರಾತ್ರಿ ಆಗ್ತದೆ, ರಾತ್ರಿ ಇದ್ದಿದ್ದು ಹಗಲಾಗ್ತದೆ. ಹಾಗೆ ನಾವು ಒಂದು ಶರೀರ ಬಿಟ್ರೆ ನಮಗೆ ಇನ್ನೊಂದು ಶರೀರ ಸಿಕ್ಕೇ ಸಿಗ್ತದೆ. ಅಂದಮೇಲೆ ಎಂದೂ ನನ್ನ ಅಂತ್ಯನೂ ಆಗೋದಿಲ್ಲ, ಎಂದೂ ನನ್ನ ಸಂಬಂಧಿಗಳ ಅಂತ್ಯನೂ ಆಗೋದಿಲ್ಲ. ನಾನು ಶರೀರ ಚೇಂಜ್ ಮಾಡ್ತೀನಿ, ನನ್ನ ಸಂಬಂಧಿಗಳು ಏನ್ ಮಾಡ್ತಾರೆ? ಶರೀರ ಚೇಂಜ್ ಮಾಡ್ತಾರೆ. ಅಂದಮೇಲೆ ಯಾವ ದುಃಖ? ಅವಾಗ ನನ್ನ ಸಾವಿನ ದುಃಖನೂ ಇಲ್ಲ, ನನ್ನ ಸಂಬಂಧಿಗಳ ಸಾವಿನ ದುಃಖನೂ ಇಲ್ಲ. ಈ ರೀತಿ ನಾವೇನ್ ಮಾಡ್ಬೇಕು? ಸಾವಿನ ದುಃಖದಿಂದ ಮುಕ್ತ ಆಗಬೇಕು ಅಂದ್ರೆ ಆತ್ಮ ಜ್ಞಾನವನ್ನು ಪಡ್ಕೊಂಡು ಸ್ವಯಂವನ್ನ ಆತ್ಮ ಅಂತ ಅನುಭವ ಮಾಡಬೇಕು. ಇನ್ನು ಸ್ವಯಂವನ್ನ ಆತ್ಮ ಅಂತ ಅನುಭವ ಮಾಡಿದಾಗ ನಮಗೇನು ಪ್ರಾಪ್ತಿ ಸಿಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈಗ ಎಲ್ರಿಗೂ ಏನು ಗೊತ್ತಾಯ್ತು? ನಾನು ಆತ್ಮ ಅಂತ ಗೊತ್ತಾಯ್ತು ತಾನೆ? ಈಗ 2 ನಿಮಿಷ ನಾವೆಲ್ಲರೂ ಆ ಆತ್ಮದ ಸ್ವರೂಪದಲ್ಲಿ ಸ್ಥಿತ ಆಗೋಣ. ನಂತರ ಆತ್ಮ ಅಂತ ತಿಳ್ಕೊಂಡ್ರೆ ಏನ್ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆತ್ಮ ಹೇಳ್ತಾರೆ, ಶ್ರೇಯಾನ್ ಸ್ವಧರ್ಮೇ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಅಂದ್ರೆ ಯಾರು ಸ್ವಧರ್ಮದಲ್ಲಿ ಸ್ಥಿತ ಆಗಿರ್ತಾರೋ ಅವರು ಬದುಕಿರುವಾಗಲೂ ಖುಷಿಯಿಂದ ಇರ್ತಾರೆ. ಅವರಿಗೆ ಸಾವು ಬಂದರೂ ಕೂಡ ಅವರು ಖುಷಿಯಿಂದನೇ ಇರ್ತಾರೆ. ಯಾರು ಪರಧರ್ಮಕ್ಕೆ ವಶ ಆಗ್ತಾರೋ ಅವರು ಬದುಕಿರುವಾಗಲೂ ಭಯ ಪಡ್ತಾನೆ ಬದುಕ್ತಾರೆ, ಸಾವು ಬಂದರೂ ಕೂಡ ಭಯದಿಂದನೇ ಸಾಯ್ತಾರೆ. ಅಂದಮೇಲೆ ನಾವು ಯಾವ ಧರ್ಮದಲ್ಲಿ ಇರಬೇಕು? ಯಾವುದು ನಮ್ಮ ಸ್ವಧರ್ಮ? ಜಗತ್ತಿನ ಜನ ತಿಳ್ಕೊಳ್ತಾರೆ ಹಿಂದೂ ಧರ್ಮ ನಮ್ಮ ಸ್ವಧರ್ಮ, ಇನ್ನು ಕೆಲವರು ಕ್ರಿಶ್ಚಿಯನ್ ಧರ್ಮ ನಮ್ಮ ಸ್ವಧರ್ಮ. ಅದು ಶರೀರಕ್ಕೆ ಸಂಬಂಧಪಟ್ಟಂತ ಧರ್ಮ. ನಾವು ಶರೀರನೇ ಅಲ್ಲ, ನಾವ್ಯಾರು? ಆತ್ಮಜ್ಯೋತಿ. ಹಾಗಿದ್ರೆ ಆತ್ಮದ ಸ್ವಧರ್ಮ ಯಾವುದು ಅಂದ್ರೆ ಶಾಂತಿನೇ ಆತ್ಮದ ನಿಜ ಧರ್ಮ. ಅದಕ್ಕೆ ಇವತ್ತು ನಾವೆಲ್ಲರೂ ಶಾಂತಿಯನ್ನು ಕಳ್ಕೊಂಡಿರೋ ಕಾರಣ ಏನು ಹುಡುಕ್ತಾ ಇದ್ದೀವಿ? ಜಗತ್ತಿನ ತುಂಬ ಶಾಂತಿಯನ್ನು ಹುಡುಕ್ತಾ ಇದ್ದೀವಿ, ಸುಖವನ್ನ ಜಗತ್ತಿನ ತುಂಬ ಹುಡುಕ್ತಿದ್ದೀವಿ. ಆದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಅದು ಹೊರಗಡೆ ಎಲ್ಲೂ ಇಲ್ಲ, ಎಲ್ಲಿದೆ? ನಿಮ್ಮ ಒಳಗಡೆನೆ ಇದೆ. ಸ್ವಧರ್ಮ. ಸ್ವಧರ್ಮದಲ್ಲಿ ಸ್ಥಿತ ಆದ್ರೆ ಏನ್ ಸಿಗ್ತದೆ? ಶಾಂತಿ ಸಿಗ್ತದೆ, ಸುಖ ಸಿಗ್ತದೆ. ಯಾಕೆಂದ್ರೆ ನಾವು ಹೇಳಬೇಕಾದ್ರೆ ಏನ್ ಹೇಳ್ತೀವಿ? ಮನಸ್ಸಿಗೆ ಶಾಂತಿ ಬೇಕು. ಮನಸ್ಸು ಹೊರಗಿದೆನೋ ಒಳಗಿದೆ? ಮನಸ್ಸು ಒಳಗಿದೆ ಅಂದಮೇಲೆ ಶಾಂತಿಯನ್ನು ಹುಡುಕ್ಬೇಕು. ಎಲ್ಲಿ ಹುಡುಕ್ತಾ ಇದ್ದೀವಿ? ಮನಸ್ಸು ಒಳಗಡೆ ಇದೆ, ಮನಸ್ಸಿಗೆ ಶಾಂತಿ ಬೇಕಾಗಿದೆ. ಬೇಕಾದಂತಹ ಶಾಂತಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ? ಹೊರಗಡೆ ಹುಡುಕ್ತೀವಿ. ಯಾವ ವಸ್ತುವನ್ನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿ ಹುಡುಕಿದ್ರೆ ಮಾತ್ರ ಸಿಗ್ತದೆ, ಬೇರೆ ಕಡೆ ಹುಡುಕಿದ್ರೆ ಸಿಗ್ತದ? ಅಂದಮೇಲೆ ಹುಡ್ಕೊಳ್ಬೇಕು ನಮ್ಮ ಆಂತರ್ಯದಲ್ಲೇ ಆ ಸುಖ ಮತ್ತು ಶಾಂತಿಯನ್ನು ನಾವೆಲ್ಲರೂ ಏನು ಮಾಡಬೇಕು? ಹುಡ್ಕೊಳ್ಬೇಕು.
ಅದಕ್ಕೆ ಏನು ಅನುಭವ ಮಾಡಬೇಕು? ನಾನು ಆತ್ಮ ಸ್ವಯಂ ಏನಾಗಿದ್ದೀನಿ? ಶಾಂತ ಸ್ವರೂಪ. ನನ್ನ ಮನಸ್ಸೇನಾಗಿದೆ? ಶಾಂತವಾಗಿದೆ. ಇಷ್ಟು ದಿನ ಏನು ಮಾಡ್ತಿದ್ವಿ? ನನ್ನ ಮನಸ್ಸು ಅಶಾಂತ, ನನಗೆ ಶಾಂತಿ ಇಲ್ಲ ಅಂತ ಅನುಭವ ಮಾಡ್ತಿದ್ವಿ. ಈಗೇನು ಮಾಡಬೇಕು? ನಾನು ಶಾಂತ ಸ್ವರೂಪ, ನನ್ನ ಮನಸ್ಸೇನಾಗಿದೆ? ಶಾಂತವಾಗಿದೆ. ನಾನು ಸುಖ ಸ್ವರೂಪ, ನನ್ನ ಮನಸ್ಸೇನಾಗಿದೆ? ಸುಖಿಯಾಗಿದೆ. ನಾನು ಶಕ್ತಿ ಸ್ವರೂಪ, ನನ್ನ ಮನಸ್ಸೇನಾಗಿದೆ? ಶಕ್ತಿಶಾಲಿಯಾಗಿದೆ. ಈ ರೀತಿ ಸ್ವಯಂನಲ್ಲೇ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಕಳ್ಕೊಂಡಿರೋದೆಲ್ಲ ಎಲ್ಲಿ ಸಿಗ್ತದೆ? ಸ್ವಯಂನಲ್ಲೇ ಸಿಗ್ತಾ ಹೋಗ್ತದೆ. ಸರ್ವರಿಗೂ ಧನ್ಯವಾದಗಳು. ಓಂ ಶಾಂತಿ. ಎಲ್ಲರೂ ಎದ್ದು ನಿಲ್ಲೋಣ. ಎಲ್ಲ ಗುರು ಹಿರಿಯರೇ ಚಪ್ಪಾಳೆ ನೋಡಿ. ಹಾಗಾಗಿ ಆ ಪರಮಾತ್ಮ ಪರಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಜ್ಯೋತಿಯನ್ನ ಬೆಳಗಿಸುವಂತ ಕಾರ್ಯಕ್ರಮ. ಅಪ್ಪಯ್ಯನವರ ಮುಂದೆ ಜ್ಯೋತಿ ಹತ್ರ ಬಂದು ಶರಣಯ್ಯ ಸರ್ ಅಲ್ಲಿ ಬನ್ನಿ ಪ್ಲೀಸ್, ಅಲ್ಲಿ ಪಕ್ಕದಲ್ಲಿ ಬನ್ನಿ ಪ್ಲೀಸ್.